ನಮಸ್ಕಾರ. ಬ್ರಾಹ್ಮಣ ಎನ್ಆರ್ ಲೈಫ್ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಆ ಕಡೆ ಬೆಲ್ಟ್ಗೆ ಹೋದರೆ ಹುಳಿ ಹಚ್ಚಿದ ಅವಲಕ್ಕಿ ಅಥವಾ ಪುಳಿ ಬಜ್ಜಿಲ್ ಅಂತ ಮಾಡ್ತಾರೆ. ತುಂಬಾ ರುಚಿಯಾಗಿರುತ್ತೆ. ಉಪ್ಪು ಖಾರವಾಗಿ ಸ್ವಲ್ಪ ಹುಳಿ ಸ್ವಲ್ಪ ಬೆಲ್ಲನೂ ಹಾಕಿ ಮಾಡಿರ್ತಾರೆ. ತುಂಬಾ ರುಚಿಯಾಗಿರುತ್ತೆ. ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಇದ್ರೆ ಮೊದಲಿಗೆ ಒಂದು ಸಿಂಪಲ್ ಆಗಿ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಸಿಂಪಲ್ ಬಟ್ ಎಟ್ ಸೋ ಅರೋಮ್ಯಾಟಿಕ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪ್ಯಾನ್ ಬಿಸಿಯಾಗಿದೆ. ಇಲ್ಲಿ ಮಿಕ್ಸ್ಡ್ ಉದ್ದಿನಬೇಳೆ ಕಡಲೆಬೇಳೆ 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಸೊ 1¼ ಸ್ಪೂನ್ ಆಫ್ ಕೊರಿಯಾಂಡರ್ ಸೀಡ್ಸ್, ಅರ್ಧ ಸ್ಪೂನಷ್ಟು ಜೀರಿಗೆ, ಸೊ 1/2 ಸ್ಪೂನ್ ಆಫ್ ಜೀರಾ, 3-4 ಗುಂಟೂರು ಮೆಣಸಿನ್ಕಾಯಿ ಹಾಕೊಬೇಕು. ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಹುಣಸೆಹಣ್ಣು ಹಾಕೊಳ್ಳೇಬೇಕಾಗತ್ತಲ್ವ. ಇಲ್ಲಿ ನಾನು ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ತಾ ಇದ್ದೀನಿ. ಡ್ರೈ ಟ್ಯಾಮರಿನ್ ಪೌಡರ್ ಇದ್ರು ಅದನ್ನು ಸಹ ಸೇರಿಸ್ಕೊಬೋದು. ಅಲ್ಲ, ಈ ಸ್ಪೆಷಲ್ ಪುಡಿಗೆ ಬರೀ 5 ಇಂಗ್ರೀಡಿಯೆಂಟ್ ಹಾಕಿ ಮಾಡೋವಂಥದ್ದು. ಸ್ವಲ್ಪ ಎಣ್ಣೆ ಹಾಕೊಂಡು ಒಳ್ಳೆ ಅರೋಮಾ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಡ್ರಾಪ್ ಆಫ್ ಆಯಿಲ್ ಹಾಕೊಂಡು ಕಡಲೆಬೇಳೆ ಕೆಂಪಗಾಗಬೇಕು, ಒಳ್ಳೆ ಘಮ ಬರಬೇಕು. ಹಾಗೆ ಜೀರಿಗೆಯಿಂದನೂ ಒಂದು ಸ್ಪೆಷಲ್ ಅರೋಮಾ ಬರುತ್ತೆ. ಕೊತ್ತಂಬರಿ ಬೀಜ ಹಾಗೆ ಕೆಂಪು ಮೆಣಸಿನ್ಕಾಯಿ ಚೆನ್ನಾಗಿ ಕ್ರಿಸ್ಪಾಗಿ ಆಗಬೇಕು. ಆಲ್ಸೋ ಈ ಹುಣಸೆಹಣ್ಣು, ಅದು ನಾವು ಗಟ್ಟಿ ಹುಣಸೆಹಣ್ಣು ಹಾಕೊಂಡಿದ್ದೀವಲ್ಲ, ಅದು ಗರ್ಗರಿಯಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಇನ್ನು ಒಂದು 10-15 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಕೂಲ್ ಮಾಡ್ಕೊಳ್ಬೇಕಾಗತ್ತೆ. ಕೂಲ್ ಆದ ನಂತರ ಮಿಕ್ಸಿಗೆ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಇವಾಗ ಪುಡಿ ರೆಡಿ ಆಗಿದೆ. ಈ ಪೌಡ್ರಿಂದ ಎಂಥ ಒಳ್ಳೆ ಪರಿಮಳ ಬರ್ತದೆ ಗೊತ್ತಾ. ಸೊ ಐ ಕಾಂಟ್ ವೇಟ್ ಟು ಮೇಕ್ ಇಟ್. ಇವಾಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಇವಾಗ ಪ್ಯಾನ್ಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಒಗ್ಗರಣೆಗೆ ಮಾಡ್ಕೊಳ್ಬೇಕಾಗತ್ತೆ. ಒಗ್ಗರಣೆಗೆ ವೆರಿ ಸಿಂಪಲ್ ಕೆಂಪು ಮೆಣಸಿನ್ಕಾಯಿ, ಕಡಲೆ ಬೀಜ, ಸಾಸಿವೆ ಮತ್ತು ಇಂಗು ಮರಿ ಹಾಗೆ ಇಲ್ಲ. ನಿಮಗೆ ಗ್ಲೂಟೆನ್ ಅಲರ್ಜಿ ಇದ್ದರೆ ಗ್ಲೂಟೆನ್ ಫ್ರೀ ಇಂಗ್ ಸಿಗುತ್ತೆ. ಎಲ್ಲ ಇಂಡಿಯನ್ ಸ್ಟೋರ್ಸಲ್ಲೂ ಇಟ್ಸ್ ಅವೈಲೇಬಲ್. ಗರ್ಗರಿಯಾಗಿ ಒಗ್ಗರಣೆ ರೆಡಿಯಾಗಿದೆ. ಒಗ್ಗರಣೆ ಸ್ವಲ್ಪ ಕೂಲ್ ಆದ ನಂತರ ಇಲ್ಲಿ ನಾನು 1.5 ಕಪ್ಪಷ್ಟು ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ತೆಳು ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಅಂತ ಹೇಳ್ತಾರಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಾವೇನು ಪುಡಿ ಮಾಡ್ಕೊಂಡಿದ್ವೋ ಅದನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1.5 ಚಮಚದಷ್ಟು ಬೆಲ್ಲ ಇಲ್ದಿದ್ರೆ ಸಕ್ಕರೆ ಹಾಕೊಳ್ಳಿ, ಬಟ್ ಬೆಲ್ಲ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ತಕ್ಕಷ್ಟು ಉಪ್ಪು. ಸ್ನೇಹಿತರೆ, ಇದಿಷ್ಟು ನಾವು ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ಕಲಿಸ್ಕೊಂತ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಮಿಕ್ಸ್ ಮಾಡ್ತಾ ರುಚಿ ನೋಡ್ಕೊಳ್ಳಿ. ಉಪ್ಪು, ಹುಳಿ, ಖಾರ, ಬೆಲ್ಲ ಏನೇ ಕಡಿಮೆ ಇದ್ರೂ ಇವಾಗ ಸೇರಿಸ್ಕೊಬೋದು. ಇಂಪಾರ್ಟೆಂಟ್, ಬಿಫೋರ್ ಯು ಸರ್ವ್ ಯು ಟೇಸ್ಟ್ ಯುವರ್ ಓನ್ ಫುಡ್. ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಸೇರಿಸ್ಕೊಂಡಿದ್ದೀನಿ. ಸ್ನೇಹಿತರೆ, ಫೈನಲ್ ಆಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ನೋಡ್ತಾ ಇದ್ದೀರಲ್ಲ, ಇವಾಗ ನಮ್ಮ ಪುಳಿ ಬಜಿಲ್ ರೆಡಿಯಾಗಿದೆ. ಟೇಸ್ಟ್ ನೋಡಿದೆ ಅದ್ಭುತವಾಗಿದೆ. ಕೊನೆಯದಾಗಿ ನಾವು ಬೇಕಂದರೆ ಸ್ವಲ್ಪ ಗಾರ್ನಿಷ್ ಮಾಡ್ಕೊಬೋದು. ಈ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದರಿಂದ ಇಟ್ ಗಿವ್ಸ್ ಮೋರ್ ಸ್ವೀಟ್ನೆಸ್. 1 ಸ್ಪೂನಷ್ಟು ಗ್ರೇಟೆಡ್ ಫ್ರೆಶ್ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ. ಪುಳಿ ಬಜಿಲ್ ಇವಾಗ ರೆಡಿಯಾಗಿದೆ. ಇದ್ರ ಬೆಸ್ಟ್ ಕಾಂಬಿನೇಷನು ತೆಳ್ಳಿಗೆ ಬಿಸಿ ಮಸಾಲಾ ಚಾಯ್ ರೆಡಿ ಇರಬೇಕು. ಸ್ನೇಹಿತರೆ, ಈ ರೆಸಿಪಿ ತುಂಬಾ ಸುಲಭ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಸಿ ಯು ಸೂನ್ ವಿತ್ ಅನದರ್ ವಿಡಿಯೋ. ಅಂಟಿಲ್ ದೆನ್ ಎಲ್ರಿಗೂ ನಮಸ್ಕಾರ.